ಇಲಾಖೆಯಿಂದ ಏನು ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ. ಅದು ಸಂತೋಷ್ ಗೌಡ ಅವರೇ ಮಾಡಿದ್ದು, ನಮ್ಮ ಕಚೇರಿನೂ ಕೂಡ ಅವರೇ ಬಂದು ಉದ್ಘಾಟನೆ ಮಾಡಿದ್ರು. ಬಂದಿದ್ರು, ಬಂದು ಅವರು ಕೂಡ ಉದ್ಘಾಟನೆ ಮಾಡಿ ಒಂದು ಭರವಸೆ ಕೊಟ್ಟು ಕನಿಷ್ಠ ವೇತನ ಇದು ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಒಂದು ಒಳ್ಳೆ ಹೆಜ್ಜೆ ಒಳ್ಳೇದು ಬಿಡಿ, ಸೊಸೈಟಿದು ಒಳ್ಳೇದು. ಬೇಡ ಅಂತ ಹೈಕೋರ್ಟ್ ಏನಂತ ಹೇಳ್ತು, ಜನವರಿ 16ನೇ ತಾರೀಕಿಗೆ ವಿಚಾರಣೆ ಇರುತ್ತದೆ, ಅಲ್ಲಿವರೆಗೂ ಯಾವ ಸೊಸೈಟಿನ ಮುಂದುವರ್ಸಂಗಿಲ್ಲ, ಸ್ಟೇ ಅಂತ ಸ್ಟೇ ತಂದಿದ್ದಾರೆ. ಈಗ 16ನೇ ತಾರೀಕು ತೀರ್ಪು ಹೆಂಗ್ ಬರುತ್ತೋ ಗೊತ್ತಿಲ್ಲ. ಅದಾದ್ಮೇಲೆ ಏನಾಯ್ತು, ಸರ್ಕಾರ ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೋಗಿತ್ತು ಕ್ಯಾಕರಿಸಿ ಹೊರಗುತ್ತಿಗೆ, ಅದನ್ನು ಕೂಡ ಹಿಂಬಾಗ್ಲಿಂದ ಹೊರಗುತ್ತಿಗೆ ನಾವು ಮಾಡ್ದಂಗೆನೆ, ಅದು ಕೂಡ ನೌಕರರು ಶೋಷಣೆ ಮಾಡ್ದಂಗೆನೆ, ಅದನ್ನ ಹೊರತುಪಡಿಸಿ ನೀವು ಹೊರಗುತ್ತಿ ನೌಕರರನ್ನೇ ಸಕ್ರಮಗೊಳಿಸ್ತಿರೋ ಅಥವಾ ನೇರ ನೇಮಕಾತಿ ಮಾಡ್ತಿರೋ ಗೊತ್ತಿಲ್ಲ, ಮಾರ್ಚ್ 31, 2028 ವೇಳೆಗೆ ನೀವು ಹುದ್ದೆಗಳನ್ನ ಭರ್ತಿ ಮಾಡಿರ್ಬೇಕು, ಇಷ್ಟು ಖಾಲಿ ಬಿಡಬಾರ್ದು ಅಂತ ಅವ್ರಿಗೆ ಚೀಮರೆ ಆಯ್ತು ಸರ್ಕಾರಕ್ಕೆ. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಏನ್ ಮಾಡ್ತು, ಒಂದು ಉಪಸಮಿತಿನ ರಚನೆ ಮಾಡ್ತು. ಇದು 5 ಜನ ಸಚಿವರನ್ನ ಒಳಗೊಂಡಂತೆ ಒಂದು ಉಪಸಮಿತಿ ರಚನೆ ಮಾಡ್ತು. ನಾವೇ ಸಕ್ರಮ ಆಗ್ಬೋದು, ನಾವೇ ಪರ್ಮನೆಂಟ್ ಆಗ್ಬೋದು ಅನ್ನೋದು ಎಲ್ಲರೂ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಅದು ನಿರೀಕ್ಷೆಗೆ ವಿರುದ್ಧವಾಗಿ ಆ ಉಪಸಮಿತಿ ಸಲಹೆ ಏನ್ ಬಂತು ಅಂದ್ರೆ, ಇದೇ ಉಪಸಮಿತಿ ಸಲಹೆ, ಈ ಸಲಹೆ ಏನ್ ಬಂತು ಅಂದ್ರೆ ನಿರಾಶಾದಾಯಕವಾಗಿ ಬಂತು. ಏನಂತ ಅಂದ್ರೆ, ಈ ಹೊರಗುತ್ತಿಗೆ ಪದ್ಧತಿನ ನಿಲ್ಲಿಸಿ ಕೈ ಬಿಟ್ಟು ನೇರ ನೇಮಕಾತಿ ಮಾಡ್ತೀವಿ ಅಂತ, ಇರೋರನ್ನೇ ಸಕ್ರಮಗೊಳಿಸ್ತೀವಿ ಅಂದ್ರೆ ನಮ್ಗೆ ಏನು ಆಗ್ತಿರ್ಲಿಲ್ಲ ಅಂತ ಹಂತವಾಗಿ ಬಿಡುಗಡೆ ಅಂದ್ರೆ ಈಗ ಉಪಸಮಿತಿ ಸರ್ಕಾರ ಈ ರೀತಿಯಾದಂತ ಒಂದು ಇದು ಕೊಡ್ತು. ಸದ್ಯದ ಪರಿಸ್ಥಿತಿಗೆ ನೀವು ಸೊಸೈಟಿ ಮೂಲಕ 2 ವರ್ಷ ಮುಂದುವರಿಸಿ ಅಂತ ಹೇಳಿದ್ದಾರೆ. ಈಗ ಇದು ಎಲ್ಲ ಎಂಪ್ಲಾಯಿಗೂ ಒಂದು ಆತಂಕ, ಯಾಕೆಂದ್ರೆ ಕುಟುಂಬ ಅವ್ರ ಮೇಲೆ ಅವಲಂಬಿತ ಆಗಿರ್ತದೆ. ತಕ್ಷಣ ಈ ಕೆಲಸದಿಂದ ತೆಗೆದು ಎಲ್ಲಿ ಹೋಗ್ತಾರೆ ಅನ್ನೋದು ಇದು. ಬಟ್ ಅದಕ್ಕೆ ನಾವು ಈಗ ನಮ್ಮ ಹಂತದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಬೇಕು ಅಂತ ತುಮಕೂರಿಗೆ ಒಂದು ಸಭೆ ಕರೆದಿದ್ದೀವಿ. ತುಮಕೂರಿಗೆ ಇಡೀ ರಾಜ್ಯಾದ್ಯಂತ ಏನು ಎಲ್ಲ ಜಿಲ್ಲೆಯ ತಾಲೂಕು ಅಧ್ಯಕ್ಷಗಳು ಬರ್ತಿದ್ದಾರೆ, 1000 ಜನಕ್ಕೂ ಅಧಿಕ ಜನ ಸೇರ್ತಿದ್ದಾರೆ. ಅದು ಆಕ್ಚುಲಿ ಹಾಸನಲ್ಲೇ ಮಾಡಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ವ್ಯವಸ್ಥೆ ಹಾಲುಗಳು ಸಿಗದೇ ಇರೋದ್ರಿಂದ ಸಿದ್ಧಗಂಗಾ ಶ್ರೀಗಳು ಅಲ್ಲೇ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಮಾಡಿದ್ರು. ಅಲ್ಲೇ ಹಾಲು ಕೊಟ್ಟಿದ್ದಾರೆ, ಅಲ್ಲೇ ಮಾಡ್ಕೊಡ್ತೀನಿ ಶ್ರೀಗಳು ಕೊಟ್ಟಿರೋದ್ರಿಂದ ಅಲ್ಲಿ ಮಾಡ್ತಾ ಇದೀವಿ. ಒಂದು ಉಗ್ರವಾದ ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಅಲ್ಲೇ ಸಿದ್ಧತೆ ಮಾಡಿದ್ವಿ, ಪ್ಲಾನ್ ಮಾಡಿದ್ವಿ. ಅದಕ್ಕೆ ಈಗ ಏನಾಗಿದೆ ಅಂದ್ರೆ ಸರ್, ಈಗ ಈ ತರ ದಿನಕ್ಕೊಂಥರ ದ್ವಂದ್ವ ನಿಲುವು. ಸರ್ಕಾರ ಒಂದು ಹೆಜ್ಜೆ ಇಡ್ತು, ಮತ್ತೆ ಅದಕ್ಕೆ ಯಾರೋ ಅಡ್ಡಗೋಲು ಹಾಕಿದ್ರು, ಮತ್ತೆ ಅದಕ್ಕೆ ಕೋರ್ಟ್ ಈ ರೀತಿ ಹೇಳ್ತು, ಮತ್ತೆ ಇದೇ ಈ ತರ ಆಗ್ತಾ ಇದೆ. ಬಟ್ ನೌಕರರ ಪರಿಸ್ಥಿತಿ ಬೀದಿಗೆ ಬೀಳಬಹುದು ಅನ್ನೋದು ನಮ್ಮ ಮುಂದಾಲೋಚನೆ. ಈ ಬೀದಿಗೆ ಬರ್ತಾರೆ, ಯಾಕೆಂದ್ರೆ ಅವ್ರು ನೇರ ನೇಮಕಾತಿ ಮಾಡ್ತೀವಿ, ನಿಮಗೆ ಕೃಪಾಂಕ ಕೊಡ್ತೀವಿ, ನೀವು ಎಕ್ಸಾಮ್ ಬರೀರಿ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಅವಿದ್ಯಾವಂತರು ಇದ್ದಾರೆ, ಎಲ್ಲರೂ ಕೂಡ ಓದಿರೋರು ಇರಲ್ಲ. ಈಗ ಏನಂದ್ರೆ ಗ್ರೂಪ್ ಡಿಗೆ SLC ಕಡ್ಡಾಯ ಅಂತ ಇದೆ, ಸ್ಟಾಫ್ ನರ್ಸು ನರ್ಸಿಂಗ್ ಅವರು ಅದೆಲ್ಲ ಓಕೆ. ಈಗ ಗ್ರೂಪ್ ಡಿಗಳಲ್ಲಿ ನಮ್ಮವರು ಪಾಪ ಸರ್ವಿಸ್ ಮಾಡ್ಕೊಂಡಿರೋದು 20 ವರ್ಷ ಕೆಲಸ ಮಾಡಿರ್ತಾರೆ, ಅವ್ರು ಯಾವ ಎಜುಕೇಶನ್ ಇಲ್ಲ. ಅವತ್ತಿನ ಪರಿಸ್ಥಿತಿಗೆ ಸೇರ್ಕೊಂಡಿದ್ರು, ಆಯಾಗಳಾಗಿದ್ರು, ಹಂಗೆ ಅದು ಟೆಂಡರ್ಗೆ ಕನ್ವರ್ಟ್ ಆಯಿತು, ಹಂಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಏನು ಅನ್ನೋದು ನಮ್ಮ ಗೊಂದಲ. ಈಗ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಈಗ ಒಂದು ಉಗ್ರವಾದ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಈಗ 500 ಜನ ಸೇರ್ತೀವಿ. 500 ಜನ ಸೇರಿದ್ರೆ ನಿಮ್ದು ಒಂದು ಪ್ರತಿಭಟನೆ ಬರುತ್ತೆ.